ನೀವು ಎಂದಾದರೂ ಇಂತಹದನ್ನು ನೋಡಿದ್ದೀರಾ? ಇದು ತೊಗಲು ಬೊಂಬೆಯಾಟ. ಈ ನೆರಳು ಬೊಂಬೆಯಾಟವು ಆಂಧ್ರಪ್ರದೇಶ ಮತ್ತು ಕರ್ನಾಟಕ ರಾಜ್ಯಗಳ ಒಂದು ಸಾಂಪ್ರದಾಯಿಕ ಕಲೆಯಾಗಿದೆ. ಈ ಪ್ರದರ್ಶನಗಳು ಸಾಮಾನ್ಯವಾಗಿ ಹಾಸ್ಯಮಯ ಮತ್ತು ಅರ್ಥಪೂರ್ಣ ಪಾಠಗಳನ್ನು ಸಂಯೋಜಿಸುವ ಆಕರ್ಷಕ ಕಥೆಗಳನ್ನು ಹಂಚಿಕೊಳ್ಳುತ್ತವೆ. ನೀವು ಸಹ ನಿಮ್ಮ ಸ್ವಂತವಾಗಿ ನೆರಳು ಬೊಂಬೆಯಾಟ ಪ್ರದರ್ಶನವನ್ನು ರಚಿಸಲು ಬಯಸುವಿರಾ? ಹಾಗಾದರೆ ಬನ್ನಿ ಒಟ್ಟಿಗೆ ಸ್ಟೆಪ್ಗಳನ್ನು ಅನುಸರಿಸೋಣ. ಸ್ಟೆಪ್ 1. ಮೊದಲಿಗೆ ನಮಗೆ ಪೇಪರ್ ಅಥವಾ ಕಾರ್ಡ್ಬೋರ್ಡ್, ಕೆಲವು ಬಣ್ಣಗಳು, ತೆಳುವಾದ ಕಡ್ಡಿಗಳು ಅಥವಾ ಸ್ಟ್ರಾಗಳು, ದಾರ, ಕತ್ತರಿ ಮತ್ತು ಟೇಪ್ ನಮ್ಮ ಬೊಂಬೆ ತಯಾರಿಕೆಗೆ ಬೇಕಾಗುತ್ತದೆ. ಬಿಳಿ ಬಟ್ಟೆ ಮತ್ತು ಟಾರ್ಚ್ ಅಥವಾ ದೀಪವು ಸಹ ನಮಗೆ ಬೇಕಾಗುತ್ತದೆ. ತೊಗಲು ಬೊಂಬೆಯಾಟದ ಬೊಂಬೆಗಳನ್ನು ಚರ್ಮದಿಂದ ತಯಾರಿಸಲಾಗುತ್ತದೆ ಮತ್ತು ಕಡ್ಡಿಗಳನ್ನು ಬಳಸಿ ಚಲಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ನಿಜವಾದ ಬೊಂಬೆ ಚಲನಚಿತ್ರವನ್ನು ತೋರಿಸಿ. ಬೊಂಬೆ ಪ್ರದರ್ಶನಗಳು ಸಾಮಾನ್ಯವಾಗಿ ರಾಜರು, ರಾಣಿಯರು ಮತ್ತು ಪ್ರಾಣಿಗಳು ಹಾಗೂ ಮರಗಳಂತಹ ವಿವಿಧ ಪಾತ್ರಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ಪಾತ್ರವನ್ನು ಪ್ರದರ್ಶಿಸುತ್ತವೆ. ಸ್ಟೆಪ್ 2. ನೀವು ಏನನ್ನು ಮಾಡಲು ಬಯಸುತ್ತೀರಿ? ಅದು ವ್ಯಕ್ತಿ, ಮೋಜಿನ ಪ್ರಾಣಿ, ದೊಡ್ಡ ಮರ ಅಥವಾ ಅದ್ಭುತವಾದ ಒಂದು ಕಾರು ಸಹ ಆಗಿರಬಹುದು. ಬನ್ನಿ ಪಾತ್ರದ ಬಾಹ್ಯರೇಖೆಯನ್ನು ಚಿತ್ರಿಸುವ ಮೂಲಕ ಪ್ರಾರಂಭಿಸೋಣ. ಒಂದಕ್ಕಿಂತ ಹೆಚ್ಚು ಚಲಿಸಬಲ್ಲ ಭಾಗಗಳೊಂದಿಗೆ ಸರಳವಾಗಿರಲು ಮರೆಯದಿರಿ. ಸ್ಟೆಪ್ 3. ಈಗ ಬೊಂಬೆಗಳ ಆಕಾರವನ್ನು ಎಚ್ಚರಿಕೆಯಿಂದ ಕತ್ತರಿಸುವ ಸಮಯ ಇದು. ಪ್ಯಾಟರ್ನ್ಸ್ ಅಥವಾ ಸಣ್ಣ ರಂಧ್ರಗಳಂತಹ ವರ್ಣರಂಜಿತ ವಿವರಗಳನ್ನು ಸೇರಿಸಿ. ಈ ವಿವರಗಳು ವಿನ್ಯಾಸವನ್ನು ಸೇರಿಸುತ್ತವೆ ಮತ್ತು ಬೊಂಬೆಗಳು ನಕ್ಷತ್ರಗಳ ಹಾಗೆ ಹೊಳೆಯುವಂತೆ ಮಾಡುತ್ತವೆ ಹಾಗೂ ಇವು ತೊಗಲು ಬೊಂಬೆಯಾಟದ ಬೊಂಬೆಗಳಂತೆ ಸಂಕೀರ್ಣವಾಗಿರುತ್ತವೆ. ಸ್ಟೆಪ್ 4. ಬೊಂಬೆಯ ಚಲಿಸಬಲ್ಲ ಭಾಗಗಳನ್ನು ಮುಖ್ಯ ದೇಹಕ್ಕೆ ಜೋಡಿಸಲು ದಾರವನ್ನು ಬಳಸಿ. ನಂತರ ಬೊಂಬೆಯ ಹಿಂಭಾಗಕ್ಕೆ ಮತ್ತು ಚಲಿಸುವ ಭಾಗಗಳಿಗೆ ಒಂದು ಕೋಲನ್ನು ಟೇಪ್ನ ಸಹಾಯದಿಂದ ಅಂಟಿಸಿ. ಇದರಿಂದ ನೀವು ಕಥೆಯನ್ನು ಹೇಳುವಾಗ ಅದನ್ನು ಸುಲಭವಾಗಿ ಹಿಡಿದುಕೊಳ್ಳಬಹುದು. ಮತ್ತು ಹೀಗೆ ನೆರಳು ಬೊಂಬೆ ಸಿದ್ಧವಾಗಿದೆ. ಈಗ ಪ್ರದರ್ಶನಕ್ಕೆ ಸಿದ್ಧರಾಗೋಣ. ಸ್ಟೆಪ್ 5. ಈಗ ನಮ್ಮ ಬೊಂಬೆಗಳನ್ನು ಅತ್ಯಾಕರ್ಷವಾಗಿಸುವುದು ಹೇಗೆ ಎಂದು ನೋಡೋಣ. ಬಿಳಿ ಬಟ್ಟೆಯನ್ನು ಪರದೆಯಂತೆ ಬಳಸಿ ಮತ್ತು ಅದನ್ನು ಟಾರ್ಚ್ನ ಪ್ರಕಾಶಮಾನವಾದ ಬೆಳಕಿನ ಮುಂದೆ ಇರಿಸಿ. ಅದ್ಭುತವಾಗಿದೆ. ನಮ್ಮ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ. ಈಗ ಬೊಂಬೆಯನ್ನು ಬಟ್ಟೆಯ ಹಿಂದೆ ಹಿಡಿದುಕೊಳ್ಳಿ ಹಾಗೂ ನಿಮ್ಮ ಕಥೆಯನ್ನು ಹಂಚಿಕೊಳ್ಳಲು ಅದನ್ನು ಬೆಳಕು ಮತ್ತು ಬಟ್ಟೆಯ ಪರದೆಯ ನಡುವೆ ಸರಿಸಿ. ಬೊಂಬೆಗಳಿಗೆ ಜೀವ ಬಂದಂತೆ ಮೋಡಿ ಮಾಡುವ ನೆರಳುಗಳನ್ನು ಸೃಷ್ಟಿಸುವಾಗ ಮ್ಯಾಜಿಕ್ ಸಂಭವಿಸುವುದನ್ನು ವೀಕ್ಷಿಸಿ. ಈಗ ನಿಮ್ಮ ಸರದಿ. ನಿಮ್ಮ ಕ್ರಿಯೇಟಿವಿಟಿಯನ್ನು ನೋಡಲು ನಾವು ಕಾತುರರಾಗಿದ್ದೇವೆ. ಗುಂಪಿನಲ್ಲಿ 3 ಜನರಿರುವಂತೆ ಒಂದೊಂದು ತಂಡವನ್ನು ಮಾಡಿ ಮತ್ತು ನಿಮ್ಮ ನೆರಳು ಬೊಂಬೆಯಾಟವನ್ನು ರಚಿಸಿ. ವಿಡಿಯೋ ಮಾಡಿ ಮತ್ತು ಪ್ರಥಮ್ ಕ್ರಿಯೇಟಿವಿಟಿ ಕ್ಲಬ್ ಸಬ್ಮಿಷನ್ ಪೋರ್ಟಲ್ನಲ್ಲಿ ಅದನ್ನು ಅಪ್ಲೋಡ್ ಮಾಡಿ. ಆನಂದಿಸಿ ಮತ್ತು ಆಲ್ ದ ಬೆಸ್ಟ್.